ಸ್ನೇಹಿತರೆ, ಕರ್ನಾಟಕವೇ ಕಾಶ್ಮೀರ ಆಗೋಯ್ತು ಒಂದೇ ದಿನದಲ್ಲಿ. ಮಾರ್ಚ್ 17ಕ್ಕೆ ಧಾರವಾಡ ಸೇರಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಪ್ರಕೃತಿ ವಿಸ್ಮಯವನ್ನ ತೋರಿಸ್ಬಿಡ್ತು. ಅಕ್ಷರಶಃ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಿದ್ದು. ಸುಡು ಬಿಸಿಲಲ್ಲಿ ಬೇಯ್ತಾ ಇದ್ದ ಜನರಿಗೆ ದಿಢೀರಂತ ಹಿಮಪಾತದ ಅನುಭವ ಆಗಿದೆ. ಮನೆಗಳು, ರಸ್ತೆಗಳು, ಜಮೀನುಗಳು ಎಲ್ಲೆಲ್ಲೂ ಬಿಳಿಯ ಹಿಮದ ರಾಶಿ. 31ರಿಂದ 34 ಡಿಗ್ರಿ ಇರಬೇಕಾಗಿದ್ದ ತಾಪಮಾನ ಕೆಲವೇ ಗಂಟೆಗಳಲ್ಲಿ 19 ಡಿಗ್ರಿ ಚಳಿಗೆ ಕೊರೆಯುವ ಚಳಿಗೆ ಕುಸಿದು ಹೋಯಿತು. ಮಿನಿ ಕಾಶ್ಮೀರವೇ ಉತ್ತರ ಕರ್ನಾಟಕದಲ್ಲಿ ಸೃಷ್ಟಿಯಾಯಿತು. ಹಾಗಿದ್ರೆ ದಿಢೀರಂತ ಕರ್ನಾಟಕದಲ್ಲಿ ಆಲಿಕಲ್ಲು ಮಳೆ ಈ ತರ ಸುರಿದಿದೆ ಯಾಕೆ? ಆಲಿಕಲ್ಲು ಮಳೆ ನಾವು ಕೂಡ ತುಂಬಾ ಸಲ ನೋಡಿದ್ದೇವೆ, ಮಲೆನಾಡಲ್ಲೂ ಕೂಡ ಯಾವಾಗಲೂ ಕಾಮನ್ ಇದು. ಆದರೆ ಈ ಪರಿ ಅದು ಕೂಡ ಉತ್ತರ ಕರ್ನಾಟಕದಲ್ಲಿ ಬಿಸಿಲ ಪ್ರದೇಶಗಳಲ್ಲಿ ನೆಲ ಕಾಣದಿರೋ ತರ ಬಂದು ನಿಂತ್ಕೊಳ್ಳೋದು ಆಲಿಕಲ್ಲು ಅಂತ ಹೇಳಿದ್ರೆ ಕಾಶ್ಮೀರ ತರ ಮಂಜು ಬಿದ್ದಂಗೆ. ಅದನ್ನು ಸುಡು ಸುಡು ಬೇಸಿಗೆಯಲ್ಲಿ ಹೇಗೆ ಸಾಧ್ಯ? ಅಷ್ಟಕ್ಕೂ ಮುಗಿಲಿನಿಂದ ಬೀಳೋ ಈ ಮಂಜುಗಡ್ಡೆ ಸೃಷ್ಟಿ ಆಗೋದು ಹೇಗೆ? ಆಲಿಕಲ್ಲು ತಿಂದ್ರೆ ದೇಹಕ್ಕೆ ಏನಾಗುತ್ತೆ? ಇದೆಲ್ಲದರ ಕಂಪ್ಲೀಟ್ ಸೈಂಟಿಫಿಕ್ ರಿಪೋರ್ಟ್ ಅನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಆಲಿಕಲ್ಲು ಅಬ್ಬರ ಬೆಚ್ಚಿ ಬಿದ್ದ ಉತ್ತರ ಕರ್ನಾಟಕ. ಸ್ನೇಹಿತರೆ, ಮಾರ್ಚ್ 17, 2026 ಮಧ್ಯಾಹ್ನದವರೆಗೂ ವಿಪರೀತ ಸೆಕೆ, ಉರಿ ಬಿಸಿಲು. ರಾಜ್ಯದ ಜನಕ್ಕೆ ಸಾಕಾಗಿ ಹೋಗಿತ್ತು. ಆದರೆ ಮಧ್ಯಾಹ್ನ ಕಳೀತಾ ಇದ್ದ ಹಾಗೆ ವಾತಾವರಣದಲ್ಲಿ ದಿಢೀರ್ ಬದಲಾವಣೆ. ಉತ್ತರ ಕರ್ನಾಟಕದ ಒಳನಾಡಿನಲ್ಲಿ, ವಿಶೇಷವಾಗಿ ಧಾರವಾಡ ಮತ್ತು ನೆರೆಯ ಜಿಲ್ಲೆಗಳಲ್ಲಿ ದೈತ್ಯ ಮೋಡಗಳು ಸೃಷ್ಟಿಯಾದವು. ನೋಡ್ತಿದ್ದ ಹಾಗೆ ಆಕಾಶ ಕಪ್ಪಾಯಿತು. ಬೆಚ್ಚಿ ಬೀಳಿಸುವ ಗುಡುಗು ಸಿಡಿಲು ಶುರುವಾಯಿತು. ಆದರೆ ಇದು ಬರೀ ಮಳೆಯಾಗಿರಲಿಲ್ಲ, ಪ್ರಕೃತಿಯ ಒಂದು ವಿಶ್ವರೂಪ ದರ್ಶನ ಆಗಿತ್ತು. ಕಲಘಟಗಿ, ಮಾಚಾಪುರ, ಕುಂದಗೋಳ ಈ ಭಾಗದಲ್ಲಿ ಸುರಿದಿದ್ದು ಬರೀ ನೀರಲ್ಲ, ಬದಲಾಗಿ ಭಾರಿ ಗಾತ್ರದ ಆಲಿಕಲ್ಲು. ಅದು ಕೂಡ ಸಣ್ಣ ಪುಟ್ಟ ಆಲಿಕಲ್ಲುಗಳಲ್ಲ, ದೊಡ್ಡ ದೊಡ್ಡ ಮಂಜುಗಡ್ಡೆಯ ತುಂಡುಗಳು. ಆಕಾಶದಿಂದ ಕಲ್ಲು ತೂರಾಡಿದ ಹಾಗೆ ಭೂಮಿಗೆ ಅಪ್ಪಳಿಸಿದ್ವು. ಮಾಚಾಪುರ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲಿ ರಸ್ತೆಗಳ ಮೇಲೆ 1 ಅಡಿಗೂ ಹೆಚ್ಚು ದಪ್ಪದ ಆಲಿಕಲ್ಲಿನ ರಾಶಿ ಬಿದ್ದಿತ್ತು. ಇಡೀ ರಸ್ತೆ ಬಿಳಿ ಬಣ್ಣದ ಶೀಟ್ ಹೊದ್ದಂತೆ ಕಾಣಿಸ್ತಾ ಇತ್ತು. ಎಂಥ ಅವಾಂತರ ಸೃಷ್ಟಿ ಮಾಡ್ತು ಅಂದರೆ ವಾಹನ ಸವಾರರು ಅಕ್ಷರಶಃ ನಡುಗು ಹೋದ್ರು. ಮುಂಡಗೋಡ ಕಲಘಟಕಿ ಹೆದ್ದಾರಿಯಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆಯ ಅಂದ್ರೆ ನಮ್ಮ NWKRTC ಬಸ್ ಒಂದು ಈ ಆಲಿಕಲ್ಲು ರಾಶಿಯಲ್ಲಿ ಸಿಲುಕಿ ಪರದಾಡ್ತು. ರಸ್ತೆಯಲ್ಲಿ ಐಸ್ ಆಗಿದ್ರಿಂದ ವಾಹನಗಳು ಸ್ಲಿಪ್ ಆಗ್ತಾ ಇದ್ವು, ಸ್ಕಿಡ್ ಆಗ್ತಾ ಇದ್ವು. ಜೊತೆಗೆ ಕಣ್ಣಿಗೆ ಮುಂದಿರೋ ರಸ್ತೆನೂ ಕೂಡ ಸರಿಯಾಗಿ ಕಾಣದ ಕಾರಣ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಇನ್ನು ಹುಬ್ಬಳ್ಳಿಯ ಅರ್ಬನ್ ಓಯಸಿಸ್ ಮಾಲ್, ಈ ಮಾಲ್ನ ಮೇಲ್ಛಾವಣಿ ಅಂದ್ರೆ ರೂಫ್ ಈ ಭೀಕರ ಮಳೆ ಮತ್ತು ಗಾಳಿಯ ರಭಸಕ್ಕೆ ಹರಿದೇ ಹೋಗಿ ಕುಸಿದು ಬಿತ್ತು. ಇದೇ ಟೈಮ್ನಲ್ಲಿ ದಕ್ಷಿಣ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಕೆಲ ಭಾಗಗಳಲ್ಲೂ ಕೂಡ ಸಂಜೆ ಹೊತ್ತಿಗೆ ಹೆವಿ ಆಲಿಕಲ್ಲು ಮಳೆಯ ಅಬ್ಬರ. ಬೇಸಿಗೆಯಲ್ಲಿ ವರ್ಣನ ಎಂಟ್ರಿ. ದಿಢೀರ್ ಮಳೆಗೆ ಕಾರಣವೇನು? ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಈ ತರದ ಮಳೆ ತುಂಬಾ ಅಪರೂಪ. ಆದರೆ ಈಗ ಆಗಿರೋದಕ್ಕೆ ರೀಸನ್ ಇದೆ. ಮುಖ್ಯವಾಗಿ 3 ಸೈಂಟಿಫಿಕ್ ಕಾರಣಗಳಿವೆ. ಮೊದಲನೇ ಕಾರಣ ಟ್ರಫ್ ಅಂದ್ರೆ ವಾತಾವರಣದ ಕೆಳ ಹಂತದಲ್ಲಿ ಸೃಷ್ಟಿಯಾಗೋ ಒಂದು ಉದ್ದನೆಯ ಕಡಿಮೆ ಒತ್ತಡದ ಪ್ರದೇಶ, ಅಂದ್ರೆ ಲೋ ಪ್ರೆಷರ್ ಏರಿಯಾ. IMD ರಿಪೋರ್ಟ್ ಪ್ರಕಾರ ಉತ್ತರ ಒಳನಾಡಿನಿಂದ ಶುರುವಾಗಿ ತಮಿಳುನಾಡಿನ ಕೆಳಗಿರೋ ಗಲ್ಫ್ ಆಫ್ ಮನ್ನಾರ್ ವರೆಗೂ ಕೂಡ ಈ ಟ್ರಫ್ ಲೈನ್ ಪಾಸ್ ಆಗಿದೆ. ಈ ಕಡಿಮೆ ಒತ್ತಡದ ಪ್ರದೇಶ ಏನಿದೆ ಇದು ಸಮುದ್ರದಿಂದ ಬರೋ ತೇವಾಂಶ ಭರಿತ ಗಾಳಿಯನ್ನ ಮ್ಯಾಗ್ನೆಟ್ ತರ ಎಳ್ಕೊಂಡ್ಬಿಡುತ್ತೆ ಒಳಗಡೆ. ಎರಡನೇ ಕಾರಣ ವೆಸ್ಟರ್ನ್ ಡಿಸ್ಟರ್ಬೆನ್ಸ್, ಅಂದ್ರೆ ಮೆಡಿಟರೇನಿಯನ್ ಸಮುದ್ರದ ಕಡೆಯಿಂದ ಬೀಸೋ ತಂಪಾದ ಗಾಳಿ. ಇದರ ಜೊತೆಗೆ ಸ್ಥಳೀಯವಾಗಿ ಸೃಷ್ಟಿಯಾದ ಸೈಕ್ಲೋನಿಕ್ ಸರ್ಕ್ಯುಲೇಷನ್ಸ್. ಈಗ ಏನಾಯ್ತು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಒಂದು ಕಡೆ ಮಾರ್ಚ್ ತಿಂಗಳ ವಿಪರೀತ ಬಿಸಿಲಿಗೆ ನಮ್ಮಲ್ಲಿ ಭೂಮಿ ಅಕ್ಷರಶಃ ಕಾದಿರುತ್ತೆ. ಬಿಸಿ ಗಾಳಿ ಆಗ ಹಗುರವಾಗಿ ವೇಗವಾಗಿ ಮೇಲಕ್ಕೆ ಹೋಗ್ತಿರುತ್ತೆ. ಅದೇ ಟೈಮ್ಗೆ ಮೇಲಿಂದ ಈ ತಂಪಾದ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಗಾಳಿ ಎಂಟ್ರಿ ಕೊಡುತ್ತೆ. ಕೆಳಗಿಂದ ಹೋಗೋ ವಿಪರೀತ ಬಿಸಿ ಗಾಳಿ, ಮೇಲಿಂದ ಬರೋ ತಂಪಾದ ಗಾಳಿ ಎರಡಕ್ಕೂ ಡಿಕ್ಕಿ ಹೊಡೆದಾಗ ಆಗೋ ರಿಯಾಕ್ಷನ್ ಇದೆಯಲ್ಲ, ಅದನ್ನೇ ಹವಾಮಾನ ತಜ್ಞರು ಅನ್ಸೀಸನಲ್ ಕನ್ವೆಕ್ಟಿವ್ ಸ್ಪೈಕ್ ಅಂತ ಕರೀತಾರೆ. ಅಂದ್ರೆ ನಿರೀಕ್ಷೆಗೂ ಮೀರಿದ ವೇಗದಲ್ಲಿ ಮೋಡಗಳು ಸೃಷ್ಟಿಯಾಗಿ ಬ್ಲಾಸ್ಟ್ ಆಗೋದು. ಇದೀಗ ಮಾರ್ಚ್ ತಿಂಗಳಲ್ಲಿ ಈ ಮಟ್ಟದ ಡಿವಿಯೇಷನ್ ಆಗಿದೆ. ಹವಾಮಾನ ಇಲಾಖೆ ವಿಜ್ಞಾನಿಗಳನ್ನೇ ಅಚ್ಚರಿಗೀಡು ಮಾಡಿದೆ. ಇದು ಸಾಮಾನ್ಯ ಮಳೆಯಲ್ಲ, ಬಿಸಿಲು ಮತ್ತು ತಂಪಿನ ನಡುವೆ ವಾತಾವರಣದಲ್ಲಿ ಆಗಿರೋ ಒಂದು ದೊಡ್ಡ ಮಟ್ಟದ ಸ್ಫೋಟ. ಮುಗಿಲಿನ ರಹಸ್ಯ, ಆಲಿಕಲ್ಲು ಸೃಷ್ಟಿ ಹೇಗೆ? ಈಗ ಅತಿ ಮುಖ್ಯವಾಗಿರೋ ವಿಚಾರಕ್ಕೆ ಬರೋಣ. ಸಾಮಾನ್ಯವಾಗಿ ಮಳೆ ಆಗೋದು ಓಕೆ, ಆದ್ರೆ ಸುಡು ಬಿಸಿಲಲ್ಲಿ ಆಲಿಕಲ್ಲು ಆಕಾಶದಲ್ಲಿ ಸೃಷ್ಟಿ ಆಗಿದ್ದಾದ್ರೂ ಹೇಗೆ? ಮಂಜುಗಡ್ಡೆ ಬೀಳೋಕೆ ಅದೇನು ದೊಡ್ಡ ಫ್ರಿಡ್ಜ್ ಆಕಾಶದಲ್ಲಿ? ಅದರ ಹಿಂದಿರೋ ಸೈನ್ಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಕ್ಯುಮುಲೋ ನಿಂಬಸ್ ಅನ್ನೋ ಬೃಹತ್ ಮೋಡಗಳು. ಈ ಮೋಡಗಳು ಮಾಮೂಲಿ ಮೋಡಗಳ ತರ ಅಡ್ಡಲಾಗಿರೋದಿಲ್ಲ. ಇವು ಭೂಮಿಯಿಂದ ಶುರುವಾಗಿ ಬರೋಬ್ಬರಿ 6 ಕಿಲೋಮೀಟರ್ ಎತ್ತರದಿಂದ 10-12 ಕಿಲೋಮೀಟರ್ ಎತ್ತರದವರೆಗೂ ಕೂಡ ಲಂಬವಾಗಿ ಅಂದ್ರೆ ಉದ್ದಕ್ಕೆ ಹಿಂಗೆ ಎತ್ತರಕ್ಕೆ ಬೆಳಿತವೆ. ಅಡ್ಡಡ್ಡ ಬೆಳೆಯಲ್ಲ ಮೋಡಗಳು, ಎತ್ತರಕ್ಕೆ ಬೆಳಿತವೆ ಕಂಬತ್ತರ. 12 ಕಿಲೋಮೀಟರ್ ಎತ್ತರದ ಮೋಡ ಅಂದ್ರೆ ಊಹೆ ಮಾಡ್ಕೊಳ್ಳಿ. ನಮ್ಮ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರ ಇದು.
ಭೂಮಿಯಿಂದ ಮೇಲೆ ಹೋದಂತೆಲ್ಲ ಟೆಂಪ್ರೇಚರ್ ಇನ್ನೂ ಡ್ರಾಪ್ ಆಗುತ್ತಲ್ವಾ. ಸುಮಾರು 4ರಿಂದ 15 ಕಿಲೋಮೀಟರ್ ಎತ್ತರಕ್ಕೆ ಹೋದಾಗ ವಾತಾವರಣದ ತಾಪಮಾನ ಪೂರ್ತಿ 0 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುತ್ತೆ. ಇದನ್ನು ವಿಜ್ಞಾನಿಗಳು ಫ್ರೀಸಿಂಗ್ ಲೆವೆಲ್ ಅಂತ ಕರೀತಾರೆ. ಈ 4ರಿಂದ 11 ಕಿಲೋಮೀಟರ್ ನಡುವಿನ ಜಾಗ ಇದೆಯಲ್ಲ, ಅದೇ ಅಸಲಿ ಆಲಿಕಲ್ಲು ಸೃಷ್ಟಿಯಾಗೋ ನೈಸರ್ಗಿಕ ಫ್ಯಾಕ್ಟರಿ ಆಕಾಶದ ಮೇಲೆ. ಇದು ಕೆಲಸ ಮಾಡೋದು ಹೇಗೆ ಅಂದ್ರೆ, ಮಳೆಯ ಹನಿಗಳು ಕೆಳಗೆ ಬೀಳುವಾಗ ಈ ಕ್ಯುಮುಲೋ ನಿಂಬಸ್ ಮೋಡಗಳ ಒಳಗಡೆ ಬಲವಾದ ಮೇಲ್ಮುಖ ಗಾಳಿ ಬೀಸ್ತಿರುತ್ತಲ್ಲ, ಇದನ್ನ ಅಪ್ ಡ್ರಾಫ್ಟ್ ಅಂತ ಕರೀತಾರೆ. ಈ ಗಾಳಿ ಮಳೆ ಹನಿಗಳನ್ನ ಕೆಳಗೆ ಬೀಳಕ್ ಬಿಡಲ್ಲ, ಮತ್ತೆ ಮೇಲಕ್ಕೆ ಅಂದ್ರೆ ಫ್ರೀಸಿಂಗ್ ಲೆವೆಲ್ಗೆ ವಾಪಸ್ ತಳ್ಕೊಂಡು ಹೋಗುತ್ತೆ. ಆಗ ಆ ಹನಿಗಳು ಅತಿ ತಂಪಾಗಿ ಗಡ್ಡೆಯಾಗಿ ಬದಲಾಗ್ತವೆ. ಈ ಗಡ್ಡೆಗಳು ಭಾರವಾಗಿ ಕೆಳಗೆ ಬರೋಕೆ ಟ್ರೈ ಮಾಡ್ತಾನೆ ಇರ್ತವೆ. ಆದರೆ ಕೆಳಗಿಂದ ಬೀಸೋ ಗಾಳಿ ಮತ್ತೆ ಮೇಲಕ್ಕೆ ತಳ್ಳೋಕೆ ಪ್ರಯತ್ನ ಪಡ್ತಾನೆ ಇರುತ್ತೆ. ಹೀಗೆ ಮೇಲೆ ಕೆಳಗೆ ಆಗ್ತಾ ಅದರ ಮೇಲೆ ಐಸ್ನ ಲೇಯರ್ಗಳೆಲ್ಲ ಸೇರ್ಕೊಂಡು ಕಲ್ಲುಗಳು ದೊಡ್ಡದಾಗ್ತಾ ಬರ್ತವೆ, ಆಲಿಕಲ್ಲುಗಳು. ಈಗ ಕರ್ನಾಟಕದಲ್ಲಿ ಬಿದ್ದಿರೋದು ಸಣ್ಣ ಮತ್ತು ಮಧ್ಯಮ ಗಾತ್ರದ, ಅಂದರೆ 1 ರಿಂದ 3 ಸೆಂಟಿಮೀಟರ್ ಗಾತ್ರದ ಆಲಿಕಲ್ಲು. ಇಷ್ಟು ದೊಡ್ಡ ಆಲಿಕಲ್ಲನ್ನು ಆಕಾಶದಲ್ಲಿ ಹಿಡಿದಿಟ್ಕೊಳ್ಳೋಕೆ ಗಂಟೆಗೆ 32 ಕಿಲೋಮೀಟರ್ನಿಂದ 65 ಕಿಲೋಮೀಟರ್ ವೇಗದ ಮೇಲ್ಮುಖ ಗಾಳಿ ಬೇಕು. ಈ ಸೈಜ್ದು ಕೆಳಗೆ ಬೀಳದೆ ಅಲ್ಲೇ ಮತ್ತೆ ಮೇಲಕ್ಕೆ ಹೋಗಬೇಕು ಅಂದರೆ ಮಿನಿಮಮ್ 32 ಕಿಲೋಮೀಟರ್ ಪ್ರತಿ ಗಂಟೆಯಿಂದ 65 ಕಿಲೋಮೀಟರ್ ಪ್ರತಿ ಗಂಟೆ ಈ ವೇಗದ ಮೇಲ್ಮುಖ ಗಾಳಿ ಬೇಕಾಗುತ್ತೆ. ಅದೇ 2 ರಿಂದ 5 ಸೆಂಟಿಮೀಟರ್ ಗಾತ್ರದ ಕಲ್ಲು ಸೃಷ್ಟಿಯಾಗೋಕೆ ಆಕಾಶದಲ್ಲಿ ಗಂಟೆಗೆ 72 ರಿಂದ 144 ಕಿಲೋಮೀಟರ್ ವೇಗದ ಭೀಕರ ಗಾಳಿ ಬೇಕಾಗುತ್ತೆ. ಅದು ಆಗತ್ತೆ ಅಪರೂಪಕ್ಕೆ. ಇದನ್ನ ಸೂಪರ್ ಸೆಲ್ ಟೈಪ್ ಕನ್ವೆಕ್ಷನ್ ಅಂತ ಕರೀತಾರೆ. ಆದ್ರೆ ಈ ರೀತಿ ಸಂಗ್ರಹ ಆಗಿರೋ ಕಲ್ಲು ಯಾವಾಗ ಮೇಲೆ ಭಾರ ಜಾಸ್ತಿಯಾಗಿ ಗಾಳಿಯ ವೇಗನೂ ಕಮ್ಮಿಯಾಗಿ ತಡೆದಿಟ್ಕೊಳ್ಳೋಕ್ಕಾಗದೆ ಕೆಳಗೆ ಬರೋಕ್ ಶುರುವಾಗ್ತಾವೋ, ಕೆಳಗೆಲ್ಲಿ ಬಂದು ನೇರವಾಗಿ ಭೂಮಿಗೆ ಅಪ್ಪಳಿಸ್ತವೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಆಲಿಕಲ್ಲು ಬಿದ್ದಿರೋ ರೆಕಾರ್ಡ್ ಎಲ್ಲಿದೆ ಗೊತ್ತಾ? 1986ರಲ್ಲಿ ಬಾಂಗ್ಲಾದೇಶದಲ್ಲಿ. ಎಷ್ಟಿತ್ತು? ಒಂದು ಆಲಿಕಲ್ಲಿನ ತೂಕ 1 kgಗೂ ಅಧಿಕ ಇತ್ತು. ಬೃಹತ್ ಗಾತ್ರದ ಆಲಿಕಲ್ಲು 1 kg ಆಕಾಶದಿಂದ ಆ ಸ್ಪೀಡಲ್ಲಿ ಬಂದು ಬುರುಡೆ ಮೇಲೆ ಅಪ್ಪಳಿಸಿದ್ರೆ ಬುರುಡೆ ಓಪನ್ ಆಗುತ್ತೆ, ಸ್ಮ್ಯಾಶ್ ಆಗುತ್ತೆ. ಅಷ್ಟು ಫೋರ್ಸಲ್ಲಿ ಬರ್ತಾ ಇರುತ್ತದು. ಅಷ್ಟು ದೊಡ್ಡ ಆಲಿಕಲ್ಲು ಬಿದ್ದಿತ್ತು ಬಾಂಗ್ಲಾದೇಶದಲ್ಲಿ. ಅದೇ ಇದುವರೆಗಿನ ದಾಖಲೆ. ಒಂದೊಂದು ಕಲ್ಲು ಕೂಡ 1 kg ತೂಕದ್ದು. ಆಲಿಕಲ್ಲು ಅಮೃತನ ವಿಷಾನ? ತಿನ್ನೋದು ಎಷ್ಟು ಸೇಫ್? ಆಲಿಕಲ್ಲು ಬೀಳೋಕೆ ಶುರುವಾದ ತಕ್ಷಣ ಏನಾಗುತ್ತೆ ಮನುಷ್ಯರಿಗೆ ಫಸ್ಟ್ ಆಫ್ ಆಲ್ ಜೀವನದಲ್ಲಿ ಒಂದು ಮುಖ್ಯವಾದ ಭಾಗ ಏನು? ತಿನ್ನೋದು, ತುಂಬಿಕೊಳ್ಳೋದು ಹೊಟ್ಟೆಗೆ. ಇವಾಗಂತಲ್ಲ, ಕಾಡು ಮನುಷ್ಯರಾಗಿದ್ದಾಗ ಮನುಷ್ಯ ಒಂದು ಪ್ರಾಣಿ ಥರ, ಇವಾಗಲೂ ಪ್ರಾಣಿನೇ, ಬಟ್ ಇಷ್ಟೊಂದು ಬುದ್ಧಿವಂತ ಇಲ್ಲದೆ ಕಾಡಲ್ಲೆಲ್ಲ ಅಲ್ದಾಡ್ತಿರೋ ಜೀವಿ ಆಗಿದ್ದಾಗಲಿಂದಲೂ ಕೂಡ ಅಷ್ಟೇ ಅಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದು, ಸಂತಾನೋತ್ಪತ್ತಿ ಮಾಡೋದು, ಅದೇ ಜೀವನ ಅಲ್ವಾ ಆವಾಗಲಿಂದನೂ ಕೂಡ. ಸೊ ತಿನ್ನೋಕ್ಕಾಗತ್ತೆ ಅಂದರೆ ಎಲ್ಲದನ್ನು ಬಾಯಿ ಹಾಕಬೇಕು, ಆ ಲೆಕ್ಕಾಚಾರ ಅಲ್ವಾ. ಸೊ ಇವಾಗಲೂ ಅಷ್ಟೇ, ಆಲಿಕಲ್ಲು ಬಿದ್ದಾಗಲೂ ಮಕ್ಕಳಿರಲಿ ದೊಡ್ಡವರಿರಲಿ ಒಂದು ಬಾಯಿಗೆ ಹಾಕೊಳ್ಳೋಣ. ಪ್ಯೂರ್ ಐಸ್ ಕ್ಯೂಬ್ ಥರ ಕಾಣಿಸ್ತಿದೆ, ಆಕಾಶದಿಂದ ಬೇರೆ ಬಂದಿರೋದು ಅಂಥೇಳಿ ಮಕ್ಕಳಂತೂ ಖುಷಿಯಿಂದ ಅದನ್ನು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಆದರೆ ಇದನ್ನು ತಿಂದರೆ ಏನಾಗುತ್ತೆ ಗೊತ್ತಾ? ಇದು ಆಕಾಶದಿಂದ ಬಿದ್ದಿರೋ ಅಮೃತ ಅಲ್ಲ, ಇದು ನಾವೇ ಮಾಡ್ಕೊಂಡಿರೋ ವಿಷನೂ ಆಗಿರ್ಬೋದು. ಸೈನ್ಸ್ ಡೇಟಾ ಮತ್ತು ಮೆಡಿಕಲ್ ರಿಪೋರ್ಟ್ಸ್ ಬಹಳ ಶಾಕಿಂಗ್ ಇದಾವೆ ಇದರ ವಿಚಾರದಲ್ಲಿ. ಸ್ನೇಹಿತರೆ, ಆಲಿಕಲ್ಲು ಆಕಾಶದಿಂದ ಸುಮಾರು 4-5 ಕಿಲೋಮೀಟರ್ ಎತ್ತರದಿಂದ ಕೆಳಗೆ ಬೀಳುವಾಗ ನಮ್ಮ ವಾತಾವರಣದಲ್ಲಿರೋ ಅಷ್ಟು ಮಾಲಿನ್ಯಕಾರಕಗಳನ್ನು, ಪೊಲ್ಯೂಟೆಂಟ್ಸನ್ನು ಒಂದು ಸ್ಪಾಂಜ್ ಥರ ಎಳ್ಕೊಂಡು ಲಾಕ್ ಮಾಡ್ಕೊಂಡು ತಗೊಂಬರ್ತಾ ಇರುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂತ ಹೇಳಿ ಲಿಸ್ಟ್ ನೋಡಿದ್ರೆ ನೀವು ದಂಗಾಗಿಬಿಡ್ತೀರಾ. ಮೊದಲನೇದಾಗಿ ಗಾಳಿಯಲ್ಲಿರೋ PM2.5 ಮತ್ತು PM10 ಅಂತಹ ಡೇಂಜರಸ್ ಡಸ್ಟ್ ಪಾರ್ಟಿಕಲ್ಸ್, ಜೊತೆಗೆ ನೈಟ್ರೋಜನ್ ಡೈಆಕ್ಸೈಡ್ NO2, ಸಲ್ಫರ್ ಡೈಆಕ್ಸೈಡ್ SO2, ಓಝೋನ್ O3 ಮತ್ತು ಕಾರ್ಬನ್ ಮೊನಾಕ್ಸೈಡ್ CO ನಂತಹ ಟಾಕ್ಸಿಕ್ ಅನಿಲಗಳು. ಇವೆಲ್ಲವೂ ಆ ಬೆಳ್ಳಗಿನ ಐಸ್ ಥರ ಇದೆಯಲ್ಲ, ಹಾಕೊಳ್ಳೋಣ ಬಾಯಿಗೆ ಅಂತ ಅನ್ಸುತ್ತಲ್ಲ, ಆ ಮಂಜುಗಡ್ಡೆ ಒಳಗಡೆ ಸೇರ್ಕೊಂಡಿರ್ತವೆ ಆಕಾಶದಿಂದ ಬೀಳಬೇಕಾದ್ರೆ ಆಲಿಕಲ್ಲಲ್ಲಿ. ಅಷ್ಟು ಮಾತ್ರ ಅಲ್ಲ, ಮೆಡಿಕಲ್ ಡೇಟಾ ಪ್ರಕಾರ ಇದರಲ್ಲಿ ತೂಕದ ಲೋಹಗಳು ಅಂದರೆ ಹೆವಿ ಮೆಟಲ್ಸ್ ಕೂಡ ಸೇರ್ಕೊಂಡಿರ್ತವೆ. ಸೀಸ, ಸತು, ತಾಮ್ರ ಎಲ್ಲ ಇರುತ್ತೆ. ಕಬ್ಬಿಣ, ನಿಕ್ಕೆಲ್, ಕ್ರೋಮಿಯಂನಂತಹ ಕೆಮಿಕಲ್ಸ್ ಕೂಡ ಮಿಕ್ಸ್ ಆಗಿರ್ತವೆ. ಇದನ್ನು ತಿಂದರೆ ಅವು ನೇರವಾಗಿ ಕೆಮಿಕಲ್ ಫ್ಯಾಕ್ಟರಿಯ ತ್ಯಾಜ್ಯ ತಿಂದ ಹಾಗೆ ಲೆಕ್ಕ. ವಿಜ್ಞಾನಿಗಳ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ, ಆಲಿಕಲ್ಲುಗಳಲ್ಲಿ ವಿವಿಧ ರೀತಿಯ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಕೂಡ ಇದ್ದಾವೆ. ಇವುಗಳಲ್ಲಿ ಪ್ಯಾಥೋಜೆನಿಕ್ ಸ್ಟ್ರೇನ್ಸ್ ಅಂದರೆ ನೇರವಾಗಿ ಕಾಯಿಲೆ ತರಿಸುವ ಕ್ರಿಮಿಗಳಿರ್ತವೆ, ಕಣ್ಣಿಗೆ ಕಾಣಲ್ಲ. ಈ ಕೊಲಾಯ್ ಮತ್ತು ಸಾಲ್ಮೊನೆಲಾದಂತಹ ಬ್ಯಾಕ್ಟೀರಿಯಾದಿಂದ ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಬರುತ್ತೆ, ಸಿಕ್ಕಾಬಟ್ಟೆ ಹೊಟ್ಟೆ ನೋವು ಮತ್ತು ಸ್ಟಮಕ್ ಇನ್ಫೆಕ್ಷನ್, ಜೊತೆಗೆ ಹೆಪಟೈಟಿಸ್ A ನಂಥ ವೈರಲ್ ಇನ್ಫೆಕ್ಷನ್ ಬರ್ಬೋದು. ಹಾಗೆ GRD ಆದಂತಹ ಪ್ಯಾರಾಸೈಟಿಕ್ ಕಾಯಿಲೆಗಳು ಕೂಡ ಬರ್ಬೋದು. ನೋಡೋಕೆ ಆಲಿಕಲ್ಲು ಎಷ್ಟು ಬೆಳ್ಳಗಿದೆಯೋ ಅದರೊಳಗೆ ಅಡಗಿರೋ ಕಾಯಿಲೆಗಳ ರಿಸ್ಕ್ ಕೂಡ ಅಷ್ಟೇ ಡೇಂಜರಸ್ ಆಗಿದೆ. ಸೊ ಆಲಿಕಲ್ಲನ್ನು ಹೆಕ್ಕಿ ಬಾಯಿಗೆ ಹಾಕೋಬೇಡಿ, ಮಕ್ಕಳಿಗಂತೂ ಬಿಡಲೇಬೇಡಿ. ಮ್ಯಾಕ್ಸಿಮಮ್ ಎಷ್ಟು ಚೆನ್ನಾಗಿದೆಯಲ್ಲ ಪ್ರಕೃತಿ ಆಟ ಅಂತ ತೆಗೆದು ಕೈಯಲ್ಲಿ ನೋಡಿಬಿಟ್ಟು ಬಿಸಾಕಿ ಕೈ ತೊಳ್ಕೊಳ್ಳಿ ಅಷ್ಟೇ. ಪ್ರಕೃತಿಯ ಆಟ ಅನ್ನದಾತನ ಪರದಾಟ. ಸ್ನೇಹಿತರೆ, ಸಿಟಿಲಿ ಕೂತು ಮಿನಿ ಕಾಶ್ಮೀರ ಅಂತ ವಾಟ್ಸಪ್ ಸ್ಟೇಟಸ್ ಹಾಕೋಕೆ ಬಹಳ ಚೆನ್ನಾಗಿರುತ್ತೆ. ಆದರೆ ಇದೇ ಮಂಜುಗಡ್ಡೆ ನಮ್ಮ ರೈತರಿಗೆ ಕಣ್ಣೀರು ತರಿಸಿದೆ. ಈ ಆಲಿಕಲ್ಲು ಅಬ್ಬರಕ್ಕೆ ಕೃಷಿ ಭೂಮಿ ನಲುಗು ಹೋಗಿದೆ. ಎಕ್ಸಾಂಪಲ್ಗೆ ಹೇಳ್ತೀವಿ, ಎಲ್ಲ ಕಡೆ ಹಿಂಗೆ ಆಗಿದೆ. ಎಕ್ಸಾಂಪಲ್ಗೆ ಕೊಡಗಿನ ಶಿರಂಗಾಲ ಭಾಗದಲ್ಲಿ
ರೈತರು ಕಷ್ಟಪಟ್ಟು ಬೆಳೆದು ಸ್ಟೋರ್ ಮಾಡಿಟ್ಟಿದ್ದ 40 ಚೀಲ ಭತ್ತ ಡ್ಯಾಮೇಜ್ ಆಗಿದೆ, ಹಾಳಾಗಿದೆ. ಪ್ಲಾಂಟೇಶನ್ ಬೆಳೆಗಳಿಗೆ, ವಾಣಿಜ್ಯ ಬೆಳೆಗಳಿಗೆ ಡ್ಯಾಮೇಜಸ್ ಆಗಿದೆ. ಈಗ ತಾನೇ ಕೆಲ ಕಡೆ ಕಾಯಿ ಬಿಟ್ಟಿದ್ದ, ಕೆಲ ಕಡೆ ಹೂವಲ್ಲಿರೋ ಮಾವು ಅದಕ್ಕೆಲ್ಲ ಉದುರು ಹೋಗಿದೆ, ಡ್ಯಾಮೇಜ್ ಆಗಿದೆ. ದೊಡ್ಡ ಕಾಯಿಗಳಾದರೂ ಕೂಡ ಆಲಿಕಲ್ಲು ಬಂದು ಅಪ್ಪಳಿಸಿದಾಗ ಅವೆಲ್ಲ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಕಾಫಿ, ಅಡಿಕೆ ಹಾಗೂ ರೇಷ್ಮೆ ಬೆಳೆಯೋಕೆ ಬಳಸುವ ಹಿಪ್ಪು ನೇರಳೆ, ಈ ಆಲಿಕಲ್ಲು, ಮಳೆ ಅವುಗಳಿಗೆಲ್ಲ ಮಾರಕ. ಜೊತೆಗೆ ಮೂಲ ಸೌಕರ್ಯಕ್ಕೂ ಪೆಟ್ಟು ಬಿದ್ದಿದೆ. ಹಲವು ಕಡೆ ಮನೆಯ ಚಾವಣಿ ಎಲ್ಲ ಒಡೆದು ಹೋಗಿದೆ. ವಿದ್ಯುತ್ ಕಂಬಗಳು ಕೂಡ ಬೇರು ಸಹಿತ ಉರುಳಿವೆ. ಸೊ ಈ ರೀತಿ ಒಂದೇ ಸಮನೆ ಆಲಿಕಲ್ಲು ಬಿದ್ದರೆ ಬರೀ ಮಳೆ ನೀರು ಬಿದ್ದಂಗಲ್ಲ, ಇದು ತೂಕದ ಕಲ್ಲುಗಳ ಆಕಾಶದಿಂದ ಸಡನ್ ಆಗಿ ಸುರಿದ ಹಾಗೆ ಯಾರೋ ಇಡೀ ಊರಿನ ಮೇಲೆ, ಇಡೀ ರಾಜ್ಯದ ಮೇಲೆ ಅಷ್ಟು ಡ್ಯಾಮೇಜಸ್ ಆಗುತ್ತೆ. ಮಳೆ ಕಂಟಿನ್ಯೂ ಆಗುತ್ತಾ? IMD ಮುನ್ಸೂಚನೆ ಪ್ರಕಾರ ಮಾರ್ಚ್ 17ರಿಂದ 21ನೇ ತಾರೀಕಿನವರೆಗೆ, ಅಂದ್ರೆ ಮುಂದಿನ 48ರಿಂದ 72 ಗಂಟೆಗಳ ಕಾಲ ಆಕ್ಟಿವ್ ವಿಂಡೋ ಇರುತ್ತೆ. ಸಾಧಾರಣದಿಂದ ಭಾರೀ ಮಳೆ ಹಾಗೂ 30ರಿಂದ 50 km/h ವೇಗದಲ್ಲಿ ಗಾಳಿ ಮುಂದುವರಿಯುತ್ತೆ. ಅಂದ್ರೆ ಯೆಲ್ಲೋ ಅಲರ್ಟ್ ವಾತಾವರಣ ಇರುತ್ತೆ. ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಹಾಸನ, ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಸೊ ಇನ್ನು 3 ದಿನ ಇದೇ ರೀತಿ ವಾತಾವರಣ ಇರಬಹುದು. ಒಟ್ಟಾರೆ ಸ್ನೇಹಿತರೆ, ಫೈನಲಿ ನಾವು ಪ್ರಕೃತಿಯೊಂದಿಗೆ ಆಟ ಆಡಿದ್ರೆ ಪ್ರಕೃತಿ ಕೂಡ ಹೆಂಗೆಲ್ಲ ಆಟ ಆಡಿ ನಮ್ಮನ್ನ ಸರ್ಪ್ರೈಸ್ ಮಾಡ್ಬೋದು ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಷ್ಟೇ ಇದು. ನಿಮಗೇನಿಸ್ತು ಈ ಘಟನೆ ಬಗ್ಗೆ ಮತ್ತು ನಾವು ಕೊಟ್ಟಿರೋ ಡೀಟೇಲ್ಡ್ ಇನ್ಫಾರ್ಮೇಷನ್ ಬಗ್ಗೆ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಅವರು ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ಬಿಸ್ ನ್ಯೂಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಹಾಗೂ ಡೈಲಿ ಪಬ್ಲಿಷ್ ಆಗೋ ಮಾರ್ನಿಂಗ್ ವಿಡಿಯೋಸ್ ನೈಟೇ ಅರ್ಲಿ ಆಕ್ಸೆಸ್ನಲ್ಲೂ ಕೂಡ ನೋಡ್ಬೋದು ಮೆಂಬರ್ಸ್. ಆಸಕ್ತರು ಜಾಯಿನ್ ಬಟನ್ನ ಚೆಕ್ ಮಾಡಿ ಜಾಯಿನ್ ಆಗ್ಬೋದು. ಒಬ್ಬೊಬ್ಬರು ಜಾಯಿನ್ ಆದಾಗಲೂ ಕೂಡ ಅದು ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ ಕೂಡ ಹೌದು. ಸೊ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.